ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ. ಈ ದೇವಾಲಯವು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಸುಮಾರು 800 ವರ್ಷಗಳ ಇತಿಹಾಸವಿರ್ತಕ್ಕಂತಹ ಮಹಾಪುಣ್ಯ ಕ್ಷೇತ್ರವಾಗಿದೆ. ಮೊದಲೆಲ್ಲ ಈ ಊರಿಗೆ ಕುಡುಮ ಎಂಬ ಹೆಸರಿನಿಂದ ಕರೀತಾ ಇದ್ರು. ಪೂರ್ವ ಭೀಮಣ್ಣ ಹೆಗಡೆ ಮತ್ತು ಅಮ್ಮು ಬಳ್ಳಾಳಿನಿ ಎಂಬ ದಂಪತಿಗಳು ಇರ್ತಾರೆ. ಅವರಿಗೆ ಒಂದು ದಿನ ಕನಸಿನಲ್ಲಿ ಧರ್ಮ ದೇವತೆಗಳು ಬಂದು ನೆಲ್ಲೆಯಾಡಿ ಬೀಡಿನಲ್ಲಿ ನೆಲೆಸಲು ಸೂಚಿಸ್ತವೆ. ಅಂದರೆ ಅವರು ಇರ್ತಕ್ಕಂತಹ ಬೀಡು. ಹಾಗೆ ಇಲ್ಲಿ ಶಿವಲಿಂಗವನ್ನು ಇಟ್ಟು ಶಿವನನ್ನು ಆರಾಧನೆ ಮಾಡಿ ಮುಂದೆ ಒಂದು ದಿನ ಈ ಸ್ಥಳಕ್ಕೆ ಧರ್ಮಸ್ಥಳ ಅಂತ ಹೆಸರು ಬರುತ್ತೆ ಅಂತ ಹೇಳ್ತಾರೆ. ನಂತರ ಕಾಲದಲ್ಲಿ ಸೋದೆ ವಾದಿರಾಜರು ಈ ಸ್ಥಳಕ್ಕೆ ಭೇಟಿ ನೀಡಿ ಈ ಸ್ಥಳವನ್ನು ಧರ್ಮಸ್ಥಳ ಅಂತ ಕರೀತಾರೆ. ಅಂದಿನಿಂದ ಇಂದಿನವರೆಗೂ ಆ ಸ್ಥಳದಲ್ಲಿ ಧರ್ಮ ಬಿಟ್ಟು ಅಧರ್ಮ ಗೆದ್ದಿಲ್ಲ. ಯಾಕೆ ಅಂದರೆ ಆ ಸ್ಥಳದಲ್ಲಿ ಧರ್ಮ ದೇವತೆಗಳ ಸಂಚಾರವೇ ಇದೆ. ಇಷ್ಟಕ್ಕೂ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಯನ್ನು ಯಾರು ಪ್ರತಿಷ್ಠಾಪನೆ ಮಾಡಿದ್ರು, ಹಾಗೆ ಮಂಜುನಾಥ ಸ್ವಾಮಿ ಹೇಗೆ ಬಂದರು ಅಂತ ನಾವು ತಿಳ್ಕೊಬೇಕಾದ್ರೆ 10ನೇ ಶತಮಾನದಲ್ಲಿ ನಿರ್ಮಾಣವಾದಂತಹ ಮಂಗಳೂರಿನ ಶ್ರೀ ಕದರಿ ಮಂಜುನಾಥ ಸ್ವಾಮಿಯ ಬಗ್ಗೆ ತಿಳ್ಕೊಳ್ಬೇಕು. ಪೂರ್ವ ಪರಶುರಾಮರು ಕ್ಷತ್ರಿಯರನ್ನು ಸಂಹಾರ ಮಾಡಿದ ನಂತರ ದೇವತೆಗಳ ಕೋರಿಕೆಯ ಮೇರೆಗೆ ಕಶ್ಯಪರು ಬ್ರಾಹ್ಮಣರ ವೇಷವನ್ನು ಧರಿಸಿ ಭೂಮಂಡಲವನ್ನು ದಾನವಾಗಿ ಪಡಿತಾರೆ. ನಂತರ ಪರಶುರಾಮರಿಗೆ ನೆಲೆಯೇ ಇಲ್ಲದಂತಾಗಿ ಒಂದೆಡೆ ಶಿವನನ್ನು ಕುರಿತು ತಪಸ್ ಮಾಡ್ತಾರೆ. ಅವರ ಭಕ್ತಿಗೆ ಮೆಚ್ಚಿ ಪರಮಶಿವ ಪ್ರತ್ಯಕ್ಷನಾಗ್ತಾರೆ. ಆಗ ಕದಳಿವನ ಎಂಬ ಒಂದು ಪ್ರದೇಶವಿದೆ. ಅದು ಕಡಲಿನ ಒಡಲಿನಲ್ಲಿ ಇದೆ. ನೀನು ಅಲ್ಲೋಗಿ ಸಮುದ್ರರಾಜನ ಹತ್ರ ಜಾಗವನ್ನು ಕೇಳು, ನಾನು ಅಲ್ಲಿ ಲಿಂಗಸ್ವರೂಪಿಯಾಗಿ ಮಂಜುನಾಥನಾಗಿ ನೆಲೆಸ್ತೀನಿ ಅಂತ ಆಶೀರ್ವಾದವನ್ನು ಮಾಡಿ ಹೋಗ್ತಾರೆ. ನಂತರ ಪರಶುರಾಮರು ಅದೇ ರೀತಿಯಲ್ಲಿ ವಿಶ್ವಕರ್ಮರನ್ನು ಕರೆಸಿ ಅವರ ಜೊತೆಯಲ್ಲೇ ಸಾಕ್ಷಾತ್ತು ಪರಶುರಾಮರೇ ಆ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಅದಕ್ಕೆ ಈ ಸ್ಥಳವನ್ನು ಆದಿಸ್ಥಳ ಅಂತ ಕರೀತಾರೆ. ನಂತರದ ಕಾಲದಲ್ಲಿ ಕದರಿ ಮಂಜುನಾಥ ಸ್ವಾಮಿಯ ದೇವಾಲಯದಿಂದ ಶಿವಲಿಂಗವನ್ನು ತಂದು ದೈವಗಳ ಸಮ್ಮುಖದಲ್ಲಿ ಪ್ರತಿಷ್ಠಾಪನೆ ಮಾಡಿ ಧರ್ಮಸ್ಥಳ ಅಂತ ನಾಮಕರಣ ಮಾಡ್ತಾರೆ. ಹಾಗೆ ಇದಕ್ಕೆ ಮುಖ್ಯ ಹಾಗೂ ಮೂಲ ಕಾರಣ ಅಣ್ಣಪ್ಪ ಸ್ವಾಮಿಯೇ ಆಗಿರ್ತಾರೆ. ಅವರೇ ಸಾಕ್ಷಾತ್ತು ಸ್ವಾಮಿಯನ್ನು ಕರ್ಕೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆ ಮಾಡಿದ ಮೇಲೆ ಅಣ್ಣಪ್ಪ ಸ್ವಾಮಿ ಅದೃಶ್ಯವಾಗ್ತಾರೆ. ಆಗ ಎಲ್ಲರಿಗೂ ಗೊತ್ತಾಗುತ್ತೆ ಅಣ್ಣಪ್ಪ ಸ್ವಾಮಿಯು ಕೂಡ ಆ ಮಂಜುನಾಥ ಸ್ವಾಮಿಯ ದೈವಗಣವೇ ಆಗಿದ್ದಾರೆ ಅಂತ. ವಾಗರ್ಧ ವಿವಸಂಪೃಕ್ತೌ ವಾಗರ್ಧ ಪ್ರತಿಪತ್ತಯೇ ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರಂ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಓಂ ಶ್ರೀ ಮಂಜುನಾಥ ಸ್ವಾಮಿಯೇ ನಮೋ ನಮಃ.